ಭವಿಷ್ಯ ಹೇಳಿ ನಾವು ಎಲ್ಲರ ಭವಿಷ್ಯವನ್ನು ಹೇಳಬಹುದು. ಎಲ್ಲರೂ ಆರೋಗ್ಯವಾಗಿರುವಂತಹ ವಿಚಾರಗಳನ್ನ ಹೇಳ್ಬಹುದು. ಆದರೆ ಯಾರಿಗೆ ನಿದ್ರೆ ಇಲ್ವೋ, ಸರಿಯಾಗಿ ನಿದ್ರೆ ಮಾಡಲ್ವೋ, ಅವರ ಆರೋಗ್ಯ ಮಾತ್ರ ಸರಿ ಇರೋದಿಲ್ಲ. ಅವರಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ನಿದ್ರೆ ಸರಿಯಾಗದಿದ್ದರೆ ಅದು ಏನು ಹೇಳ್ತಾರಲ್ಲ, ನೀರೊಳಗೆ ಬಿದ್ದ ಕೋಳಿಯಂತೆ ಅದೇ ತೂಕಡಿಸ್ತಾ ಇರುತ್ತೆ. ಅದಕ್ಕೆ ನಿದ್ರೆ ಯಾಕಿಲ್ಲ? ಎಷ್ಟೋ ಜನಕ್ಕೆ ನಿದ್ರೆ ಇಲ್ಲ. ಪದೇ ಪದೇ ನಾನು ಇಂಥ ಕಾರ್ಯಕ್ರಮ ಯಾಕೆ ಮಾಡ್ತೀನಿ ಅಂದರೆ, ಎಷ್ಟೋ ಜನ ಮತ್ತೆ ಮತ್ತೆ ಹೇಳುತ್ತೆ, ಏನಾದರೂ ಇದ್ರೆ ಹೇಳಿ, ನಿದ್ರೆಗೆ ಏನಾದರೂ ಹೇಳಿ, ನಿದ್ರೆ ಬರ್ತಾ ಇಲ್ಲ. ಹಗಲೊತ್ತು ನಿದ್ದೆ ಬರುತ್ತೆ ಮಾಡ್ತೀನಿ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ನಾನು ಹಗಲೊತ್ತು ನಿದ್ದೆನೇ ಮಾಡಲ್ಲ, ಆದರೂ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರಲ್ಲ? ನಿದ್ದೆ ಬರದೇ ಇರೋಕ್ಕೆ ಕಾರಣ ಏನು? ಹಾಗಾದ್ರೆ ನಿದ್ದೆ ಬರುವಂಗೆ ಮಾಡೋಕ್ಕೆ ಏನು ಮಾಡಬೇಕು? ಆಗ ಒಂದು ಹಲವಾರು ವಿಚಾರಗಳನ್ನು ಹೇಳಿದ್ದೇನೆ. ಇಂತಹ ಇನ್ನೊಂದು ವಿಚಾರ, ನಿದ್ದೆ ಬರದೇ ಇರುವವರು ಇದನ್ನು ಅನುಸರಿಸಿದ್ರೆ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ನೀವು ಆರೋಗ್ಯವಂತರಾಗಿರುತ್ತೀರಿ. ಆ ವಿಚಾರವನ್ನು ಹೇಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇದುವರೆಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ನಾವು ನಿದ್ರೆ ಬಗ್ಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇವೆ. ಆದರೂ ಜನಗಳಿಗೆ ಇನ್ನಷ್ಟು ವಿಚಾರಗಳನ್ನು ಹೇಳಿ, ನಿದ್ರೆ ಇಲ್ಲದೆ ತೊಂದರೆ ಆಗ್ತಾ ಇದೆ, ನಿದ್ರೆ ಮಾಡಲು ಏನು ಮಾಡಬೇಕು ಎಂಬಂತ ಕೇಳ್ಕೊಳ್ತಿದ್ದಾರೆ. ಅಂಥವರಿಗಾಗಿ ಕೆಲವು ವಿಚಾರಗಳನ್ನು, ಯಾಕೆ ನಿಮಗೆ ನಿದ್ರೆ ಇಲ್ಲ, ಯಾಕೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಿದರೆ ನಿಮ್ಮ ನಿದ್ರೆ ಮಾಡಲು ಸಾಧ್ಯವಾಗುತ್ತೆ ಎಂಬ ವಿಚಾರಗಳನ್ನು ಇವತ್ತು ಮತ್ತಷ್ಟು ಹೇಳೋಣ ಅಂತ ನಾನು ಇವತ್ತು ಈ ವಿಡಿಯೋವನ್ನು ಬಳಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ನಿದ್ರೆ ಮಾಡಬೇಕಾದ್ರೆ ನಾವು ಮಲಗುವಂತಹ ರೀತಿ ಸರಿಯಾಗಿರ್ಬೇಕು. ಒಳ್ಳೆ ರೂಮ್ ಇರ್ಬೋದು, ಒಳ್ಳೆ ಗಾಳಿ ಬೆಳಕು ಬರುವಂಥ ರೂಮ್ ಆಗಿರ್ಬೋದು, ಉಷ್ಣಾಂಶ ಕಡಿಮೆ ಇರ್ಬೋದು, ನಾವು ಮಲಗುವಂಥ ರೂಮು ಸ್ವಚ್ಛವಾಗಿರ್ಬೋದು, ಸರಿಯಾಗಿ ಒಣಗಿದ ಬೆಡ್ಶೀಟು, ಹಾಸಿಗೆ, ಹೊದಿಕೊಳ್ಳುವಂತಹ ಹೊದಿಕೆ ಎಲ್ಲವೂ ಚೆನ್ನಾಗಿರ್ಬೋದು. ಆದರೂ ನಮಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ? ಎಷ್ಟೇ ಹೊರಳಾಡಿ ದಿನ ಬೆಳಗಾಗುತ್ತದೆ. ಇನ್ನು ಕೆಲವರಿಗೆ ನಿದ್ದೆ ಮಾಡಿ ಎತ್ಕೂಡಲೇ ನಿದ್ದೆ ಒಂದು ಅರ್ಧ ಗಂಟೆನೋ 1 ಗಂಟೆ ನಿದ್ದೆ ಮಾಡಿದ ಆಮೇಲೆ ಎಚ್ಚರ ಆಗುತ್ತೆ, ಆಮೇಲೆ ನಿದ್ದೆ ಬರೋದೇ ಇಲ್ಲ. ಯಾಕೆ ಹೀಗಾಗುತ್ತೆ? ಇನ್ನು ಕೆಲವರಿಗೆ ಬೆಳಿಗ್ಗೆ ಮುಂಚೆ ಮಾತ್ರ ನಿದ್ದೆ ಬರುತ್ತೆ, ಅಲ್ಲಿವರೆಗೂ ಒದ್ದಾಡಿ ಇರುತ್ತೆ. ಯಾಕೆ ಹೀಗೆ? ಹಲವು ರೀತಿಯಲ್ಲಿ ಹಲವರಿಗೆ ಹಲವು ಸಮಸ್ಯೆಗಳಿದೆ. ಇನ್ಸೋಮಿಯಾ ಅಂತ ಇಂಗ್ಲಿಷ್ನಲ್ಲಿ ಹೇಳುತ್ತೆ. ನಿದ್ರಾಹೀನತೆ ಈಗಿನ ದೊಡ್ಡ ಒಂದು ಸಮಸ್ಯೆಯಾಗಿದೆ. ಅದನ್ನು ಪರಿಹರಿಸಬೇಕಾದ್ರೆ ನಾವು ಕೆಲವೊಂದು ವಿಧಾನಗಳನ್ನು ಅನುಸರಿಸುವುದು ಅತಿ ಮುಖ್ಯ. ನಿದ್ದೆ ಯಾರಿಗಿಲ್ಲವೋ ಅವರು ಇದನ್ನೆಲ್ಲ ನಾವು ಇವತ್ತು ಹೇಳುವಂಥ ರೀತಿಯನ್ನು ಅನುಸರಿಸಿದರೆ ಅವರು ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಅದು ಯಾವುದು? ಮೊದಲನೇದಾಗಿ ನೀವು ಮಲಗುವಂಥ ಪೊಸಿಷನ್, ಅಂದರೆ ಯಾವ ರೀತಿ ಮಲಗ್ತೀರಿ? ಕೆಲವರು ಎಡಕ್ಕೆ ತಿರುಗಿ ಮಲಗ್ತಾರೆ, ಮತ್ತು ಕೆಲವರು ಬಲಕ್ಕೆ ತಿರುಗಿ ಮಲಗ್ತಾರೆ, ಮತ್ತು ಕೆಲವರು ಬೋರ್ಲು ಮಲಗ್ತಾರೆ, ಮತ್ತು ಕೆಲವರು ಅಂಗಾತ ಮಲಗ್ತಾರೆ. ಕೆಲವರು ಮಲಗಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾರೆ. ಇದೆಲ್ಲವೂ ಸಮಸ್ಯೆಗಳು. ಯಾಕೆ? ಆದರೆ ಹೇಳುವಂಥದ್ದು, ಈ ಹೊರಳಾಡುವವರಿಗೆ ಏನಾಗಿದೆ? ಅವರ ಆರೋಗ್ಯ ಸರಿ ಇಲ್ಲ, ಅವರಿಗೆ 106 ಚಿಂತೆಗಳು, ಅವರ ಮನಸ್ಸಿಗೆ ಆತಂಕ ಹೆಚ್ಚಾಗಿದೆ, ಆದ್ದರಿಂದ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿ. ಇನ್ನು ಅಂಗಾತ ಮಲಗುವವರಿಗೆ, ಅವರಿಗೆ ಏನೋ ಭಯ, ಏನೋ ಭೀತಿ ಇದೆ ಅಂತಾರೆ. ಹೀಗೆ ಬೋರ್ಲು ಮಲಗುವವರಿಗೆ ಏನೂ ನೋಡೋದು ಬೇಡ, ನಾನು ನೋಡಿದ್ರೆ ಎಲ್ಲವೂ ಹಾಳಾಗೋಗುತ್ತೆ ಅಂತ ಒಂದು ಚಿಂತೆ, ಆದ್ದರಿಂದ ಹಾಗೆ ಮಲಗ್ತಾರೆ. ಹಾಗೆ ಅಂಗಾತ ಮಲಗುವವರಿಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಆ ಉಸಿರಾಟದ ತೊಂದರೆಯಿಂದ ಅವರು ಆ ರೀತಿ ಮಲಗ್ತಾರೆ ಅಂತ ಹೇಳಿ. ಇನ್ನು ಎಡಕ್ಕ ಅಥವಾ ಬಲಕ್ಕೋ ಮಲಗುವುದು ಸಾಮಾನ್ಯ ಆರೋಗ್ಯವಾಗಿರುವಂಥ ವ್ಯಕ್ತಿಗಳು ಮಲಗುವಂಥ ರೀತಿ. ಆದರೆ ಯಾರಿಗೆ ಯಾವುದು ಕಂಫರ್ಟ್ ಆಗಿರುತ್ತೆ, ಯಾರಿಗೆ ಯಾವುದು ಸರಿಯಾಗಿ ಅನಿಸುತ್ತೆ, ಯಾರಿಗೆ ಯಾವುದು ಸುಖವಾಗಿ ಅನಿಸುತ್ತೆ, ಆ ರೀತಿ ಮಲಗಿದಾಗ ಮಾತ್ರ ಅವರಿಗೆ ಸರಿಯಾಗಿ ಮಲಗಿ ನಿದ್ರೆ ಮಾಡಲು ಸಾಧ್ಯ. ಆ ಪೊಸಿಷನ್ಸ್ ಇದೆಯಲ್ಲ, ಆ ಪೊಸಿಷನ್ಸ್ ಬಹಳ ಮುಖ್ಯ. ದಿವಸವೂ ರಾತ್ರಿ ನಾವು ಮಲಗುವಾಗ ಕೆಲವರು ಎಸ್ತರ ಕಾಲನ್ನು ಮಡಚಿ ಇಟ್ಟು ಮಾಡುತ್ತಾರೆ, ಕೆಲವರು ಕಾಲನ್ನು ನೀಡಿ ಮಲಗುತ್ತಾರೆ. ಹೀಗೆ ಹಲವು ರೀತಿಯಲ್ಲಿ ಮಲಗುತ್ತಾರೆ. ಆದರೆ ಅವರವರ ಕಂಫರ್ಟ್, ಅವರವರಿಗೆ ಸರಿಯಾದ ರೀತಿ, ಅವರಿಗೆ ಯಾವುದು ಹಿತವೆನಿಸುತ್ತೋ ಆ ರೀತಿಯಲ್ಲಿ ಮಲಗಿದಾಗ ಮಾತ್ರ ಅವರಿಗೆ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ.
ಆದ್ದರಿಂದ ಯಾವ ರೀತಿಯಲ್ಲಿ ನೀವು ಮಲಗಿದಾಗ ನಿಮಗೆ ಹಿತವಾಗಿ ತೋರುತ್ತೋ ಆ ರೀತಿ ಮಲಗಬೇಕು, ಆಗಲೇ ನಿದ್ದೆ ಮಾಡೋಕ್ಕೆ ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಇನ್ನೇನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅಂದರೆ ಈಗ ನಾವು ಹೇಳಿದ್ದು ನಮ್ಮ ಪೊಸಿಷನ್, ನಾವು ಮಲಗುವಂಥ ರೀತಿ, ಎಡಕ್ಕೋ ಬಲಕ್ಕೋ ತಿರುಗಿ ಮಲಗುವುದು, ಅಂಗಾತವಾಗಿ ಮಲಗುವುದು ಅಥವಾ ಬೋರ್ಲು ಮಲಗುವುದು ಅಷ್ಟು ಸರಿಯಾದ ರೀತಿಯಲ್ಲ. ಅದು ಒಂದು ಹವ್ಯಾಸ ಅಷ್ಟೇ. ಅದು ಕೆಲವು ಸಮಸ್ಯೆಗಳಿದ್ದಾಗ ಆ ರೀತಿ ಮಲಗ್ತಾರೆ. ಆದರೂ ಯಾರಿಗೆ ಹಂಗೆ ಮಲಗಿ ನಿದ್ದೆ ಮಾಡ್ಬೋದೋ ಅಂಥ ಗೊರಕೆ ಹೊಡೆಯೋರು ಅಂಥ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಮಲಗ್ತಾರೆ. ಹೌದು, ಇನ್ನು ನಿದ್ದೆ ಬರಲೇ ಇಲ್ಲ, ನಾನು ಆ ರೀತಿ ಮಲಗಿದರೆ ಅದಕ್ಕಿದೆ ಪ್ರಾಣಾಯಾಮ ಮಾಡಿ. ಮಲಗೋಕ್ಕೆ ಮೊದಲು ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಪ್ರಾಣಾಯಾಮ ಮಾಡಿ. ಅದರಿಂದ ಹಾಗೆ ಮಲಗೋದಕ್ಕಿಂತ 2-3 ಗಂಟೆ ಮೊದಲು ನಿಮ್ಮ ಎಲ್ಲ ಟಿ ವಿ, ಮೊಬೈಲು, ಕಂಪ್ಯೂಟ್ರ್ ಎಲ್ಲನೂ ನೋಡುವುದನ್ನು ಬಿಡಿ. ಕಾಫಿ ತಿಂಡಿ 2-3 ಗಂಟೆ ಮೊದಲೇ ಕುಡೀರಿ. ಊಟ ಮಾಡಿ ಕೂಡಲೇ ಮಲಗಬೇಡಿ. ಹೊಟ್ಟೆ ತುಂಬ ಊಟ ಮಾಡಬೇಡಿ. ರಾತ್ರಿ ಏನಾದರೂ ಸ್ವಲ್ಪ ಲಘುವಾದವಂತಹ ಊಟವನ್ನು ಮಾಡಿ. ಅದೆಲ್ಲವೂ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು. ಮಲಗುವುದಕ್ಕಿಂತ ಮೊದಲು 100 ಹೆಜ್ಜೆ ಆದರೂ ನಡೆಯಿರಿ. ಇದೆಲ್ಲವೂ ಸಾಮಾನ್ಯ. ಆದರೆ ಇದೆಲ್ಲವೂ ನಮ್ಮ ಆರೋಗ್ಯ ಚೆನ್ನಾಗಿರಲಿ, ನಾವು ಚೆನ್ನಾಗಿ ನಿದ್ರೆ ಮಾಡಬೇಕು ಎಂದು ಹೇಳುವಂಥ ವಿಚಾರಗಳು. ಆದರೆ ನಮಗೆ ನಿದ್ರೆ ಬರದಿರುವುದು ಇಂತಹ ಸಮಸ್ಯೆಗಳಲ್ಲ, ಬೇರೆ ಕೆಲವು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಯಾವುದು ಎಂಬುದನ್ನು ನೀವು ತಿಳಿದುಕೊಂಡು ಅದನ್ನು ಪರಿಹರಿಸಿಕೊಂಡಾಗ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾದರೆ ಆ ಸಮಸ್ಯೆಗಳು ಯಾವುದು ಎಂಬುದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು, ಅದು ತಿಳಿಯೋದು ಹೇಗೆ ಎಂಬಂಥ ವಿಚಾರಗಳನ್ನು ಸಹ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಏನೆಂದರೆ, ಕೆಲವರಿಗೆ ನಿದ್ದೆ ಒಮ್ಮೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ, ಮಲಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ. ಆಮೇಲೆ ಅವರಿಗೆ ಎಚ್ಚರಗೊಂಡ ಮೇಲೆ ಅವರಿಗೆ ನಿದ್ದೆ ಇರುವುದೇ ಇಲ್ಲ. ಯಾಕೆ ಹಿಂಗಾಗುತ್ತಂದರೆ ಅದು ಆಸಿಡಿಟಿ ಅಥವಾ ಆತಂಕ, ಅನೆಕ್ಸೈಟಿ, ಸ್ಟ್ರೆಸ್ ಆಗಿರಬಹುದು. ಅವರಿಗೆ ನಿದ್ದೆಯಿಂದ ಎಚ್ಚರಗೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಒಂದು ಅರ್ಧ ಗಂಟೆನೋ 1 ಗಂಟೆನೋ ಎಚ್ಚರ ಆಗುತ್ತೆ. ಆಮೇಲೆ ಅವರಿಗೆ ನಿದ್ದೆ ಮಾಡಲು ಬರೋದೇ ಇಲ್ಲ. ಅದಕ್ಕಿರುವಂಥದ್ದು ಯಾವುದು? ಆಸಿಡಿಟಿ ಆಗಿರ್ಬೋದು, ಆತಂಕವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅನೆಕ್ಸೈಟಿ ಅಂದರೆ ಆತಂಕ ಆಗಿರ್ಬೋದು. ಅಥವಾ ನಿಮಗೆ ಕೆಲವರಿಗೆ ಎಷ್ಟೇ ಮಲಗಿ ಎಷ್ಟೇ ಆದರೂ ನಿಮ್ಮದು ಇನ್ಸುಲಿನ್ ರೆಸಿಟೇಷನ್ ಆಗಿರ್ಬೋದು. ಗ್ಲೂಕೋಸ್ ಹೆಚ್ಚಾದಾಗ ನಿದ್ದೆ ಬರುವುದಿಲ್ಲ, ಅಂದರೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಆರಂಭದಲ್ಲಿ ಅಥವಾ ಸಕ್ಕರೆ ಕಾಯಿಲೆ ಆರಂಭದಲ್ಲಿ ನಿದ್ದೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್. ಆವಾಗ ಅವರಿಗೆ ನಿದ್ದೆ ಮಾಡಲಾಗುವುದಿಲ್ಲ ಅಥವಾ ನಿದ್ದೆ ಮಾಡದೆ ತುಂಬ ತಡವಾಗುತ್ತೆ. ಅದಕ್ಕೆ ಇನ್ಸುಲಿನ್ ಅಥವಾ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿರುವುದು ಸಮಸ್ಯೆ ಅಂತ ನಾವು ತಿಳ್ಕೋಬಹುದು. ಈಗ ನಿದ್ರೆಯಿಂದ ಇದ್ದಕ್ಕಿದ್ದಾಗೆ ನಿದ್ರೆಯಿಂದ ಎಚ್ಚರಗೊಳ್ಳೋದು, ನಿದ್ರೆಯಿಂದ ಎಚ್ಚರಗೊಂಡ ಮೇಲೆ ನಿದ್ರೆ ಇಲ್ಲ. ಅದು ನಾವು ಅಸಿಡಿಟಿಯ ತೊಂದರೆ, ನಿಮಗೆ ಅಸಿಡಿಟಿ ಆಗಿದೆ, ಗ್ಯಾಸ್ ಆಗಿದೆ ಅಂತ ಹೇಳ್ತಿರಲ್ಲ, ಅದೇ ನಿಮ್ಮ ದೇಹದಲ್ಲಿ ಎಲ್ಲಾದರೂ ಆಗಿರ್ಬೋದು. ನಿಮ್ಮ ಹೊಟ್ಟೆಯೊಳಗೆ ಮಾತ್ರ ಅಲ್ಲ, ದೇಹದ ಎಲ್ಲಾದರೂ ಆದಂಥ ಅಸಿಡಿಟಿದು ಸಮಸ್ಯೆ ನಿಮಗೆ ಕಾಡ್ತಾ ಇರಬಹುದು, ನಿಮಗೆ ಗೊತ್ತಿರೋದಿಲ್ಲ. ನೀವು ನಿದ್ದೆಯಿಂದ ಎಚ್ಚರಳ್ತೀರಿ, ನಿದ್ದೆ ತಟ್ಟನೆ ಎಚ್ಚರಗೊಂಡ ಮೇಲೆ ನಿದ್ದೆ ಇಲ್ಲ, ಆಸಿಡಿಟಿ ಆಗಿರ್ಬೋದು. ರಾತ್ರಿ ಹಲವು ಸಲ ಎಚ್ಚರವಾಗಿ ಮೂತ್ರ ವಿಸರ್ಜನೆಗೆ ಹೋಗುವಂಥ ಸ್ಥಿತಿ ಬರುತ್ತೆ. ಕೆಲವರಿಗಿದೆ ಸಮಸ್ಯೆ, ರಾತ್ರಿ ಮಲಗಿ ಎಷ್ಟೋ ಸಲ ಎಚ್ಚರಗೊಂಡು ನಿದ್ದೆ ಮೂತ್ರ ವಿಸರ್ಜನೆ ಹೋಗ್ತಾ ಇರ್ತಾರೆ. 4, 5, 6 ಸಲ ಅವರು ಮೂತ್ರ ವಿಸರ್ಜನೆಗಂತ ಹೋಗ್ತಾರೆ. ಹಾಗೆ ಬೆಳಿಗ್ಗೆ ಬೇಗನೆ ಎಚ್ಚರವಾಗುವುದು, ಅದು ಸಹ ನಿಮ್ಮ ಆತಂಕವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅಂದರೆ ಸುಸ್ತಾಗಿರ್ಬೋದು, ಅಥವಾ ನಿಮ್ಮ ದೇಹಕ್ಕೆ ಏನಾದರೂ ಭಯ ಇದ್ದಿರ್ಬೋದು, ಅದರಿಂದ ಆ ರೀತಿ ಆಗುತ್ತದೆ. ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಆದ್ದರಿಂದ ರಾತ್ರಿ ಹಲವು ಸಲ ಮೂತ್ರ ವಿಸರ್ಜನೆ ಹೋಗುವಂತಹ ಒಂದು ಸಮಸ್ಯೆ ಆಗುತ್ತೆ. ಅದು ಏನೆಂಬುದನ್ನು ನೀವು ತಜ್ಞರಲ್ಲಿ ವಿಚಾರಿಸಿ ತಿಳ್ಕೊಂಡಾಗಲೇ ನೀವು ಇದನ್ನೆಲ್ಲವೂ ಪರಿಹರಿಸಲು ಸಾಧ್ಯ. ಇನ್ನು ಎದ್ದ ಮೇಲೆ ಆಮೇಲೆ ಅವರಿಗೆ ಎದ್ದ ಮೇಲೆ ಏನೋ ಆಲಸ್ಯ, ನಿದ್ರೆಯಿಂದ ಎದ್ದ ಮೇಲೆ, ನಿದ್ದೆ ಮಾಡಿ ಎದ್ದ ಮೇಲೆ ಆಲಸ್ಯ, ಸೋಮಾರಿತನ, ಯಾವುದರಲ್ಲೂ ಉತ್ಸಾಹ ಇರುವುದಿಲ್ಲ, ಏನು ಮಾಡಬೇಕಂತಲೇ ಅನಿಸಲ್ಲ. ಅಂಥವರಿಗೆ ಥೈರಾಯ್ಡಿನ ಸಮಸ್ಯೆ ಇದೆ,
ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇದೆ ಎಂದು ತಿಳ್ಕೋಬಹುದು. ಇನ್ನು ಇದೆಲ್ಲವೂ ಇದೆ. ವಿಟಾಮಿನ್ ಡಿ ಯ ಕೊರತೆ ಇರ್ಬೋದು, B12 ಕೊರತೆ ಇರ್ಬೋದು, ಡಿಹೈಡ್ರೇಷನ್ ಅಂದರೆ ನೀರಿನ ಕೊರತೆ ಇರ್ಬೋದು. ದೇಹಕ್ಕೆ ನೀರು ಕಡಿಮೆ ಕುಡಿದಿರಬೇಕು, ನೀರಿಲ್ಲ, ನೀರು ಡಿಹೈಡ್ರೇಷನ್ ಇರ್ಬೋದು, ಅಂದರೆ ನೀರು ಕಡಿಮೆ ಕುಡಿಯೋರಿಗಿರ್ಬೋದು, ಡಯಾಬಿಟಿಸ್ ಇರ್ಬೋದು. ಹೀಗೆ ಹಲವು ಕಾರಣಗಳಿಂದ ನಮಗೆ ನಿದ್ದೆ ಬಾರದೇ ಇರಬಹುದು, ನಿದ್ದೆ ಹತ್ತೋದಿಲ್ಲ. ಅದಕ್ಕೆಲ್ಲ ನಾ ಹೇಳಿದ್ದು ಯಾವುದು, ನೀವು ಇದನ್ನೆಲ್ಲ ಪರಿಚಯ ಮಾಡಿ ನೋಡ್ಬೋದು. ಯಾವುದಾದ್ರೂ ಮಲಗುವ ಪೊಸಿಷನ್ ಚೆನ್ನಾಗಿರಬೇಕು. ನಿಮಗೆ ಯಾವ ರೀತಿ ಮಲಗ್ತೀರಿ ಎಂಬುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ನಿಮಗೆ ಆ ಅಭ್ಯಾಸದಿಂದ ನಿಮಗೆ ಹೆಚ್ಚು ಕಂಫರ್ಟ್ ಆಗಿ ಅಂತ ಅನಿಸಿದ್ರೆ ಆ ರೀತಿ ಮಲಗಬೇಕು. ಇದೆಲ್ಲವೂ ಇದೆಯೇ ಇಲ್ಲವೋ ಅನ್ನೋದು ನೀವು ದೈಹಿಕವಾದಂತಹ ಸಮಸ್ಯೆಗಳು ಇದೆಯೇ ಎಂಬುದನ್ನು ಪರೀಕ್ಷೆ ಮಾಡಿಸಿ, ಟೆಸ್ಟ್ ಮಾಡಿಸಿ ತಿಳ್ಕೊಂಡಿರಬೇಕು. ನಿಮಗೆ ಡಯಾಬಿಟಿಸ್ ಇರ್ಬೋದು, ಅಂದರೆ ಗ್ಲೂಕೋಸಿನ ಪ್ರಮಾಣದಲ್ಲಿ ಹೆಚ್ಚಾಗಿರ್ಬೋದು, ಅಥವಾ ಆತಂಕ ಇರ್ಬೋದು, ಭಯ ಇರ್ಬೋದು, ಚಿಂತೆ ಇರ್ಬೋದು, ಥೈರಾಯ್ಡಿನ ಸಮಸ್ಯೆ ಇರ್ಬೋದು, ವಿಟಾಮಿನ್ಗಳ ಕೊರತೆ ಇರ್ಬೋದು, ಅಥವಾ ನಿಮ್ಮ ಡಿಹೈಡ್ರೇಷನ್ ನೀರಿನ ಕೊರತೆ ಇರ್ಬೋದು. ಇಂತಹ ಸಮಸ್ಯೆಗಳಿಂದಾಗಿ ನೀವು ನಿದ್ದೆ ಮಾಡಲು ಸಾಧ್ಯವಾಗದೆ ಹೋಗಬೇಕು. ಹಗಲು ಹೊತ್ತಿನಲ್ಲಿ ನೀವು ಹೆಚ್ಚು ನಿದ್ದೆ ಮಾಡಬಾರದು. ಹಗಲು ಹೊತ್ತಿನಲ್ಲಿ ನೀವು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ನೀವು ಮಲಗ್ಬೋದು, ಅದು ಒಳ್ಳೆಯದೇ. ಆದರೆ 2-3 ಗಂಟೆ ಕಾಲ ಹಗಲು ಹೊತ್ತು ಮಲಗಿ ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಅದರಿಂದ ನೀವು ಹಗಲೊತ್ತು ನಿದ್ದೆ ಮಾಡದೇ ಇರುವುದೇ ಉತ್ತಮ. ಹಾಗೆ ಮಾಡಿದ್ರೆ ನಿಮಗೆ ರಾತ್ರಿ ನಿದ್ದೆ ಬರುವುದು. ಹಾಗೆ ನೋಡಿ, ಲೇಟಾಗಿ ಮಲಗೋದು, ರಾತ್ರಿ ತುಂಬ ಲೇಟಾಗಿ ಮಲಗುವಂಥ ಒಂದು ಟೈಮ್ ಇಲ್ಲ ನಿಮಗೆ. ಯಾವುದೋ ಟೈಮಲ್ಲಿ ಮಲಗೋದು, ಯಾವುದೋ ಟೈಮಲ್ಲಿ ಎದ್ದೇಳೋದು, ಇದು ಸರಿಯಾದ ವಿಧಾನವಲ್ಲ. ಅಂಥವರಿಗೂ ನಿದ್ದೆ ಬರೋದಿಲ್ಲ. ಯಾಕಂದರೆ ಅವರಿಗೆ ನಿದ್ದೆ ಬರದೇ ಇರೋ ಕಾರಣ ಅವರು ಮಲಗೋಕ್ಕೆ ಒಂದು ಸರಿಯಾದ ಸಮಯ, ಕ್ರಮವಾದ ಸಮಯ ಇಲ್ಲ. ಎದ್ದೇಳುವುದಕ್ಕೂ ಕ್ರಮವಾದ ಸಮಯ, ಒಂದು ಶಿಸ್ತಿಲ್ಲ. ಜೀವನದಲ್ಲಿ ಶಿಸ್ತು ಇಲ್ಲದೆ ಇದ್ದವ್ರಿಗೆ ಆ ರೀತಿ ಆಗುತ್ತೆ. ಇನ್ನು ಹೆಚ್ಚಿಗೆ ಕಾಫಿ ಟೀ ಕುಡಿಯುವಂಥ ವ್ಯಕ್ತಿಗಳಲ್ಲಿ ನಿದ್ರಾಹೀನತೆ ಕಂಡುಬರುತ್ತೆ. ಹೆಚ್ಚು ಮದ್ಯ ಸೇವಿಸುವವರಲ್ಲಿಯೂ ನಿದ್ರಾಹೀನತೆ ಕಂಡುಬರುತ್ತೆ. ಧೂಮಪಾನ ಮಾಡುವವರಲ್ಲೂ ಅವರಿಗೂ ಕೆಮ್ಮಿ ಅವರಿಗೆ ನಿದ್ದೆ ಬಾರದಿರುವಂಥ ಸಾಧ್ಯತೆ ಇದೆ. ಹಾಗೆ ಇದೆಲ್ಲವನ್ನು ನೀವು ಬದಲಾಯಿಸಿಕೊಂಡ್ರೆ ಮಾತ್ರ ನಿಮಗೆ ಸುಖವಾಗಿ ನಿದ್ರೆ ಮಾಡಬಹುದು. ಇದಕ್ಕೆ ಹಿಂದೆ ನಾನು ಹೇಳಿದ್ದೀನಿ, ನಿದ್ರೆ ಇದ್ದವರಿಗೆ ಈ ಪಾಯಿಂಟ್ಗಳನ್ನು ಒತ್ತಿ, ಆಕ್ಯುಪ್ರೆಷರ್ ಪಾಯಿಂಟ್ಗಳು ಹೇಳಿದ್ದೀನಿ ಅಂತ ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಒತ್ತಿದರೆ ನಿದ್ದೆ ನನಗೆ ಬರ್ತಾ ಇಲ್ಲ, ಅದೇನು ಆಟನ ಅಂತ ಕೇಳೋರಿಗೆ ಇಂಥ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸಿಕೊಳ್ಳಬೇಕು. ಆಗ ಮಾತ್ರ ನಿಮಗೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತೆ. ಇಂಥ ಸಮಸ್ಯೆಗಳಿದ್ದಾಗ, ನಿಮ್ಮ ಬದುಕಿನಲ್ಲಿ ಒಂದು ಶಿಸ್ತು ಇಲ್ಲದಿದ್ದಾಗ, ಒಂದು ಕಂಫರ್ಟಬಿಲಿಟಿ ಇಲ್ಲದಿದ್ದಾಗ, ಅಥವಾ ಭಯ ಆತಂಕ ಇದ್ದಾಗ ಎಂಥ ಕೆಲಸ ಮಾಡಿದ್ರೂ ನಿಮಗೆ ನಿದ್ದೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನೆಲ್ಲ ಪರಿಹರಿಸಬೇಕು. ಅದನ್ನೆಲ್ಲ ಪರಿಹರಿಸಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವಂಥ ವಿಧಾನವನ್ನು ಅನುಸರಿಸುತ್ತಾ ಬಂದಾಗ ನೀವು ರಾತ್ರಿ ಸುಖವಾಗಿ ನಿದ್ದೆ ಮಾಡಬಹುದು. ಸುಖವಾಗಿ ನಿದ್ದೆ ಮಾಡಬೇಕನ್ನೋರಿಗೆ ಹಲವಾರು ದಾರಿಗಳಿವೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಮೊದಲು ತಿಳಿದುಕೊಂಡಿರಬೇಕು. ಆರೋಗ್ಯ ಯಾವ ರೀತಿಯಲ್ಲಿದೆ, ಯಾವ ಪ್ರಮಾಣದಲ್ಲಿ ನಿಮ್ಮ ಆರೋಗ್ಯ ಇದೆ ಎಂಬುದನ್ನು ನೀವು ತಿಳಿದುಕೊಂಡು, ಹಾಗೂ ನಿಮಗೆ ಕಂಫರ್ಟ್ ಆದಂಥ ರೀತಿಯಲ್ಲಿ ನೀವು ಮಲಗುವುದರಿಂದ ನಿಮಗೆ ಯಾವ ರೀತಿಯಲ್ಲಿ ಮಲಗಿದಾಗ ಸುಖ ಆಗಿ ಹಿತವಾಗಿ ತೋರುತ್ತೋ ಆ ರೀತಿ ಮಲಗಿದಾಗ, ಅಂದರೆ ಪೊಸಿಷನ್ಸ್ ನಾ ಹೇಳಿದಲ್ಲ, ಎಡಕ್ಕೋ ಬಲಕ್ಕೋ ತಿರುಗಿ ಮಲಗಬಹುದು, ಅಂಗಾತ ಮಲಗೋರಿದ್ದಾರೆ, ಬೋರ್ಲು ಮಲಗೋರಿದ್ದಾರೆ, ಉರುಳಾಡುವಂಥವರಿದ್ದಾರೆ, ಒದ್ದಾಡಿ ಮಲಗೋರಿದ್ದಾರೆ. ಇದೆಲ್ಲವೂ ಕಾರಣಗಳು ಹಲವು ಇರುತ್ತದೆ. ಅದರಿಂದ ಕಾರಣವನ್ನು ನೀವು ಮೊದಲು ಪತ್ತೆ ಮಾಡಬೇಕು. ಆಮೇಲೆ ಹೇಳಿದಂತಹ ವಿಚಾರಗಳನ್ನು ನೀವು ಸರಿಯಾಗಿ ಅನುಸರಿಸುತ್ತಾ ಬಂದಾಗ ಜೀವನದಲ್ಲಿ ನಿದ್ದೆಹೀನತೆ ಎಂಬುದು ನಿಮ್ಮಿಂದ ತುಂಬ ದೂರ. ನೀವು ಸುಖವಾಗಿ ನಿದ್ರೆ ಮಾಡ್ಬೋದು, ಎಲ್ಲ ಕೆಲಸ ಕಾರ್ಯಗಳು ತೊಡಗಬಹುದು, ನಿಮಗೆ ಯಾವುದೇ ರೋಗ ಇಲ್ಲ, ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳ್ಬೋದು. ನಾನು ಇವತ್ತು ಹೇಳಿದಂಥ ಈ ವಿಚಾರಗಳು ನೀವು ಗಮನದಲ್ಲಿಟ್ಟುಕೊಂಡು ನೀವು ನಿದ್ರೆ ಇಲ್ಲದೆ ಇದ್ದರೆ ಇದನ್ನೆಲ್ಲವನ್ನ ನೀವು ಪಾಲಿಸುತ್ತಾ ಬಂದರೆ ನೀವು ಸುಖವಾಗಿ ನಿದ್ರೆ ಮಾಡಬಹುದು. ನಿದ್ರೆಗಿರುವಂಥ ಹಲವಾರು ಕಾರಣಗಳನ್ನು ಹೇಳಿದ್ದೇನೆ. ಆ ಕಾರಣಗಳು ನಿಮ್ಮಲ್ಲಿ ಇದೆಯೇ ಇಲ್ವೋ ಎಂಬುದನ್ನು ನೋಡಿಕೊಳ್ಳಿ. ಹಾಗೂ ನೀವು ನಿದ್ರೆ ಮಾಡಲು ಏನು ಮಾಡಬೇಕೆಂಬುದನ್ನು ಮೊದಲು ಹೇಳಿದ್ದೀನಿ, ಆ ರೀತಿ ಮಾಡಿಕೊಳ್ಳಿ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳ್ಕೊಂಡು
ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಸ್ವಲ್ಪ ನೋಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ, ಅನುಮಾನಗಳೇ ಉಳಿದು ಬಿಡುತ್ತೆ. ಆದ್ದರಿಂದ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.